ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಮೇ 9ರಂದು ಚೇಸರ್ ಚಿತ್ರದ ಆಡಿಯೋ ಬಿಡುಗಡೆಯಾಗಲಿದೆ. ಈ ಚಿತ್ರದಲ್ಲಿ ಸಂಗೀತ ನಿರ್ದೇಶಕರಾಗಿ ಅರ್ಜುನ್ ಜನ್ಯರಾಗಿದ್ದು, ಚಿತ್ರದ ನಾಯಕ ನಾಯಕ ಸೇರಿ ಇಡೀ ಚಿತ್ರತಂಡವೇ ಆಡಿಯೋ ಬಿಡುಗಡೆ ಆಗಮಿಸಲಿದೆ. ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡದ ಪ್ರಮುಖರು ಮಾತನಾಡಿ ಮಾಹಿತಿ ನೀಡಿದರು. ಫೈಟ್ ಇದೆ, ಒಂದು ಬೈಕ್ ರೇಸ್ ಇದೆ, ಕೊಟ್ಟಿದ್ದಾರೆ. ಕೆ ಕಲ್ಯಾಣ ಅಂತ ಬಂದಿದ್ದಾರೆ. ಹಾಗೂ ನಮ್ಮ ಅವರು ಬರ್ತಾರೆ. ಎಲ್ಲಾ ಟೆಕ್ನಿಷಿಯನ್ಸ್ಗಳು, ಎಲ್ಲಾ ಆರ್ಟಿಸ್ಟ್ಗಳು ಮೇ 9th ಬರ್ತಾರೆ. ದಯವಿಟ್ಟು ನೀವೆಲ್ಲ ಬನ್ನಿ ಸರ್. ದಯವಿಟ್ಟು ಸಪೋರ್ಟ್ ಇರಲಿ. ಏನೇ ಕೇಳಿದ್ರೆ ಕೇಳ್ಬೋದು ಸರ್, ಪ್ಲೀಸ್. ಸರ್, ಅರ್ಜುನ್ ಜನ್ಯ ಬರ್ತಾರೆ, ಜಸ್ಕಾಂತ್ ಸಿಂಗ್ ಬರ್ತಾರೆ, ಕವಿರಾಜ್ ಬರ್ತಾರೆ, ಇನ್ನೇನು ಕ್ಯಾಶುವಲಿ ಹೀರೋ ಹೀರೋಯಿನ್ ಬರ್ತಾರೆ. ಆಮೇಲೆ ಸಂಗೀತ ಮೇಡಮ್ ಬರ್ತಾರೆ, ಸುಮಂತ್ ಶೈಲೇಂದ್ರ ಬರ್ತಾರೆ, ಸುಮಂತ್ ಬರ್ತಾರೆ, ರಕ್ಷಾ ಮೆನನ್ ಅಂತ ಹೀರೋಯಿನ್ ಬರ್ತಾರೆ. ಬೇಸ್ಡ್ ಟ್ರೂ ಸ್ಟೋರಿ ಸರ್. ಇದೊಂದು ರಿಜಿಸ್ಟರ್ ಆಫೀಸಲ್ಲಿ ನಡೆದಿರುವಂತ ಒಂದು ಸಬ್ಜೆಕ್ಟ್. ನನಗೆ ಯಾವುದೋ ಒಂದು ಲವ್ ಮ್ಯಾರೇಜ್ ಮಾಡ್ಸಕ್ ಹೋದಾಗ ಅದಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ ರಾಮರಾವ್ ಅಂತ ಇದ್ರು. ಅವರು ಒಂದು ಸಣ್ಣ ಒಂದು ಥ್ರೆಡ್ ಹೇಳಿದ್ರು. ಆ ಥ್ರೆಡ್ನೇ ತಗೊಂಡು ಇದನ್ನೊಂದು ಸ್ಕ್ರಿಪ್ಟ್ ಮಾಡಿ ಫೈನಲಿ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿ ಮಾಡಿ, ಇದಕ್ಕೆ ನಮ್ಮ ಮಾಲತಿ ಶೇಖರ್ ಅವರು ತುಂಬಾ ಸಪೋರ್ಟ್ ಮಾಡಿ ಸ್ಕ್ರೀನ್ ಏನೇನು ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ಟು ನಮ್ಗೆಲ್ಲೂ ಕಾಂಪ್ರಮೈಸ್ ಆಗದಂಗೆ ಒಂದು ಸಿನಿಮಾನ ಔಟ್ಪುಟ್ ರೆಡಿ ಮಾಡಿದ್ವಿ ಸರ್. ಇದು ಔಟ್ ಅಂಡ್ ಔಟ್ ಕಮರ್ಷಿಯಲ್, ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಒಂದು ಲವ್ ವಿತ್ ಆಕ್ಷನ್ ಸಬ್ಜೆಕ್ಟ್ ಸರ್. ರಿಲೀಸ್ ಪ್ಲಾನ್ ಸರ್ ಅದೇ, ಈಗ ಆಡಿಯೋ ಲಾಂಚ್ ಮಾಡಿ ಒಂದು ಸ್ವಲ್ಪ ಬಿಸ್ನೆಸ್ ಟ್ರೈ ಮಾಡಿ, ಸಾಧ್ಯ ಹೋದ್ರೆ ಜುಲೈ ಪ್ಲಾನ್ ಮಾಡ್ತಾ ಇದೀವಿ ಸರ್. ಇಲ್ಲ ಆಗಸ್ಟಲ್ಲಿ ಆಕ್ಚುಲಿ ದೊಡ್ಡ ದೊಡ್ಡ ಸಿನಿಮಾ ಇದಾವೆ. ಇಲ್ಲ ಜುಲೈನೇ ಪ್ಲಾನ್ ಮಾಡ್ತೀವಿ ಸರ್. ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ನಾನು ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸಮಾಜದ ಗೊತ್ತಿದೆ. ನಾನು ಸಂಘ ಸಂಸ್ಥೆಗಳಲ್ಲಿ ಹಾಗೆ ರಾಜಕೀಯದಲ್ಲೂ ಸಕ್ರಿಯವಾಗಿ ಕೆಲಸನ ನಿರ್ವಹಿಸ್ತಾ ಇದ್ದೆ. ಹಾಗೆ ಜೊತೆಗೆ ನಾನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀನಿ. ಮಾಡ್ತಾ ನನ್ನ ಮಗಳಿಗೆ ನೆಕ್ಸ್ಟು ಅವಳು ಫ್ಯೂಚರಲ್ಲಿ ನಟನೆ ಮಾಡಬೇಕು ಅಂತ ಅವಳಿಗೆ ಆಸಕ್ತಿ ಇದ್ದಾಗ ಒಬ್ಬ ತಾಯಿಯಾಗಿ ನಾನು ಜವಾಬ್ದಾರಿ ತಗೋಬೇಕಾಗಿತ್ತು. ನನಗೆ ಇಂಡಸ್ಟ್ರಿ ಹೊಸದು.